ಅದು ಮತ್ತೆ ಇನ್ನೊಂದು ಪೆಪ್ಪರ್ ಏನೋ ತಂದಿದ್ದೆ, ಚಿಕನ್ ಪೆಪ್ಪರ್ ಇದೆ ನೋಡಿ. ಸೊ ಟ್ರೈ ಮಾಡಿ ನೋಡುವ. ಇದಕ್ಕೆ ಎಂತ ಹಾಕಕ್ಕಿಲ್ಲ ಅಂತ ಡೈರೆಕ್ಟ್ ಮಿಕ್ಸ್ ಮಾಡಿ ಟಿಕ್ಕ ಮಾಡ್ಲಿಕ್ಕೆ ಟಿಕ್ಕ ಮಾಡುದು ಹೇಗೆ. ಸೊ ಐಟಮ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಮೇಡಮ್ ಅವರು. ಚಿಕನ್ ಮತ್ತೆ ಅದು ಪೌಡ್ರು. ಎಂತ ಎಲ್ಲರಿಗೂ ನಮಸ್ಕಾರ. ಮತ್ತೆ ಹೇಗಿದ್ದೀರಾ? ನಮ್ಮ ಹೊಸ ವಿಡಿಯೋದಲ್ಲಿ ನಮ್ಮ ಜಾತ್ರೆ ಎಲ್ಲ ಮುಗಿತು. ಜಾತ್ರೆದೊಂದು ವಿಡಿಯೋ ಹಾಕಿದ್ದೆ, ನಮ್ಮ ಕಟ್ಟೆ ವಿಡಿಯೋದು. ಸೊ ಹಾಗೆ ವರ್ಕ್ ಮಾಡ್ತಿದ್ದೆ, ಮನೆಯಲ್ಲಿ ವರ್ಕ್ ಮಾಡ್ತಿದ್ದೆ, ಸ್ವಲ್ಪ ಕೆಲಸ ಇತ್ತು. ಹಾಗೆ ಮೇಡಮ್ ಅವ್ರ ಹತ್ರ ಕಾಫಿ ಮಾಡ್ಲಿಕ್ಕೆ ಹೇಳಿದ್ರೆ ಇವತ್ತು ಕಾಫಿ ಮಾಡ್ತಿದ್ದೆ. ಇವತ್ತು ಅದೇ ಡ್ರೆಸ್ ಎಂತ ಮಾರ ನೀನು ಏನು ಮಾರ ಎಂತದ ಮಾಡ್ತಿದ್ದಾರೆ? ಓ ಇದೆಲ್ಲ ಮಾಡಿದ್ದಾರೆ. ಇದೆಂತದ ಎಗ್ ರೆಡಿ ಮಾಡ್ತಿದ್ದಾರೆ, ಸ್ಪೆಷಲ್ ಎಗ್. ನಾವು ಕಾಫಿ ಮಾಡಿ ಕೇಳಿದ್ದೆ. ಹೀಗೆ ದೊಡ್ಡ ಚಾದ ಕಪ್ಪಲ್ಲಿ ಕಾಫಿ ಮತ್ತೆ ಎಗ್ ನೋಡಿ. ಎಗ್ ಇದೆಂತ ಎಗ್? ಬಾಯ್ಲ್ಡ್ ಎಗ್, ಹಾಫ್ ಬಾಯ್ಲ್ಡ್ ಎಗ್. ಸೊ ನೀನೆಂತ ಮಾಡುದು? ಇದು ಕಾಫಿಯಾ? ಹಾಗೆ ಕಾಫಿ ಅಂತೆ. ಚಾ ಮೇಡಮ್ ಚಾ. ನಾ ಮೊನ್ನೆ ಐಸ್ ಕ್ರೀಮ್ ತಂದೆ ಮೇಡಮ್ಗೆ ತಂದಲ್ಲ, ಹಾಗೆ ನಾವು ಮೆಲ್ಲ ಮೆಲ್ಲ ಅವಳಿಗೆ ಗೊತ್ತಾಗದಾಗೆ ತಿನ್ಬೋದು ಐಸ್ ಕ್ರೀಮ್ ಚೂರು. ಇಲ್ಲದ್ರೆ ಮೇಡಮ್ ತಿಂದು ಮತ್ತೆ ರಾತ್ರಿ ಎಲ್ಲ ಕುಕ್ಕು ಕುಕ್ಕು ಅಂತ ಹೇಳ್ತಿರ್ತಾರೆ. ಹಾಗೆ ನಾನೆಲ್ಲ ತಿಂದು ಆಗಮೆಲ್ಲ ತಿಂದೆ, ಸ್ವಲ್ಪ ಖಾಲಿ ಮಾಡಿದ್ದು. ಆಗ ಮಧ್ಯಾಹ್ನ ಊಟ ಮಧ್ಯಾಹ್ನ ದೇವಸ್ಥಾನದಲ್ಲ, ದೇವಸ್ಥಾನದಿಂದ ಬಂದು ಹಾಗೆ ಮತ್ತೆ ಸ್ವಲ್ಪ ಕಡಲೆ ತಿನ್ನುವ. ಕಡಲೆ ಬೇಕಣ್ಣ? ಮೇಡಮ್ ಮಾವಿನ ಬೇಕಂತ, ಮಾವಿನಕಾಯಿ ಬೇಕಂತ. ಇದು ಕಾಯಿ ಇದೆ, ಮಾವಿನಕಾಯಿ ಒಂದಿತ್ತು. ಕಡಲೆ ಉಂಟು, ಕಡಲೆ ಇರ್ತೀರಾ? ಇದು ಕಡಲೆ ಒಳ್ಳೆ ಪ್ರೋಟೀನ್ ಇರ್ತದೆ. ಪ್ರೋಟೀನ್ ಸ್ವಲ್ಪ ಗ್ಯಾಸ್ ಆಗ್ತದೆ ಅಂತಲ್ಲ, ಅದ್ರಲ್ಲಿ ತುಂಬ ಗ್ಯಾಸ್ಟಿಕ್ ಆಗ್ತದೆ, ಗೊತ್ತಿಲ್ಲ. ಪ್ರೋಟೀನ್ ಇರ್ತ ಅಂತದೆ ಒಳ್ಳೆ. ಕಮೆಂಟಲ್ಲಿ ಹೇಳಿ ಗೊತ್ತಿದ್ದ. ಓಕೆ, ನಾವು ಹಾಗೆ ನಾವು ಎಗ್ ಸಹ ಕಾಫಿ ಸಹ ಕುಡಿಯೋದು. ಮತ್ತೆ ಎರಡು ಬಿಸ್ಕೆಟ್ ಇಟ್ಟಿದ್ದಲ್ಲ ಮೇಡಮ್. ಗುಡ್ಡೆ 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 ಬಿಸ್ಕೆಟ್. ಇದ್ರಲ್ಲೆಲ್ಲ ಗೊತ್ತಿಲ್ಲ ಮಾರ, ಚೆಕ್ ಮಾಡಿ ನೋಡಿ. ಹಾಗೆ ಬೇರೆ ಏನಾದರೂ ಇದ್ದರೆ ವಿಶೇಷ ಇದ್ದರೆ ಹೊರಗಡೆ ಹೋಗಿ ಮಾತಾಡುವ. ಜಾತ್ರೆ ಎಂತ ಆಯ್ತಾ? ಹೇಗಿತ್ತು ಜಾತ್ರೆ? ಎಂತಕ್ಕೆ ಊರು ಜಾಸ್ತಿ ಇದರಲ್ಲಿ ಇತ್ತು, ಸ್ವಲ್ಪ ಸಂತೆ ಕಮ್ಮಿ. ಮುಂಚೆನೇ ಸಂತೆ ಇಲ್ಲ. ಥ್ಯಾಂಕ್ ಯು ಮೇಡಮ್ ಅವರು ಮಾಡಿಕೊಟ್ಟು. ಕಡಲೆ ಹಾಗೆ ಒಂದು ರೆಡಿ ಆಗಿ. ಹಾಗೆ ಜಾತ್ರೆ ಇವತ್ತು ದೇವಸ್ಥಾನ ಯಕ್ಷಗಾನ ಅಂತ, ಯಕ್ಷಗಾನ ಅವ್ರದ್ದು 11ನೇ ವರ್ಷ ಅಂತ. ಹಾಗೆ ಯಕ್ಷಗಾನ ಆಗ್ತಿತ್ತು ದೇವಸ್ಥಾನ ವೈದ್ಯರಿಗೆ. ಹಾಗೆ ಒಂದು ಅಮೃತೇಶ್ವರದ ಯಕ್ಷಗಾನ. ಇದು ಏನಂತಕ್ಕೆ ಯಕ್ಷಗಾನ ಅಂತ ಹೇಳಿದಕ್ಕೆ ಯಕ್ಷಗಾನ ಮೇಡಮ್ ಅಮೃತೇಶ್ವರ. ಹಾಗೆ ಅವಾಗಲೂ ಆಗ್ತದೆ, ಬೆಳಿಗ್ಗೆ ಯಕ್ಷಗಾನ ಆಗ್ತಿತ್ತು, ಮತ್ತೆ ರಾತ್ರಿ ಅದಾಗ ಗೆದ್ಬೇಕು. ಹಾಗೆ ನಾವು ಮಧ್ಯಾಹ್ನ ಊಟಕ್ಕೆ ಹೋಗಿದ್ವಿ. ಊಟ ಮಾಡಿ ಬಂದು ದೇವಸ್ಥಾನದಲ್ಲಿ. ಇವಾಗ ಕಾಫಿ 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 ಟೀ. ಮೊನ್ನೆದು ಯಾರು ವಿಡಿಯೋ ನೋಡೋದಾರು ಇದ್ರೆ ನೋಡಿ ಸ್ವಲ್ಪ. ಅದರಲ್ಲಿ ಮೇಡಮ್ ಅವರಿಲ್ಲ, ಹಾಗೆ ನಾನು ಒಬ್ಬನೇ ಒನ್ ಮ್ಯಾನ್ ಆರ್ಮಿಯಲ್ಲಿ ಇದು ಮಾಡ್ತೇನೆ, ಬ್ಲಾಗ್ ಮಾಡಿ ಹೋಗ್ಲೇ ಇಲ್ಲ ಮಾರೆ. ಮೇಡಮ್ ಅವ್ರು ಬೇಕಂತ, ಮೇಡಮ್ ಇಲ್ಲದಿದ್ದು ಹೋಗುದಿಲ್ಲ. ನಾನಿದ್ರೆ 2K 1K ಹೋಗುದು ಅಂತ ಆಯ್ತು. ಕಾರಂಚಿತ ಅದು ನೋಡಿ, ಸ್ಪೆಷಲ್ ಎಗ್. ಎಂತ ಅದು ಮೇಲೆ ಸಹ ಈ ತರ ಇರ್ತದೆ, ಈ ತರ ಮತ್ತೆ ಕೆಳಗೆ ಸಹ ಈ ತರ ಇರ್ತದೆ. ಅದು ಅಷ್ಟು ಮೆಣಸು ನೋಡಿ ಆಯ್ತಾ? ಅಲ್ಲ, ಅದು ಬರ್ನ. ಇಲ್ಲಿ ನೋಡಿ, ಈಚೆ ಸೈಡ್ ಪೆಪ್ಪರ್, ಈಚೆ ಸೈಡ್ ಪೆಪ್ಪರ್, ಈಚೆ ಸೈಡ್ ಮೆಣಸು ನೋಡಿ. ಅಮ್ಮ ಹೇಳಿದ್ರು ಅದು ಚಿಕನ್ ಉಂಟಂತೆ, ಬೇಕಾದ್ರೆ ಮಾಡ್ಬೇಕಂತ ಹೇಳಿದ್ರು. ಪೌಡ್ರ್ ಹಾಕಿ. ನಿಮ್ಮ ಹತ್ರ ಇಲ್ಲ? ನಿನ್ನ ಹತ್ರ
ಕಬಾಬ್ ಮಣ್ಣದು ಪೌಡ್ರ್ ಇತ್ತಲ್ಲ, ಟ್ರೈ ಮಾಡ್ಬೋದಿತ್ತು. ಅದೆಲ್ಲಿ ಉಂಟು ಪೌಡ್ರು? ಅಲ್ಲಿ ಉಂಟು. ಅಲ್ಲಿ ಎಲ್ಲಿ ಮೇಲೆ? ಓಕೆ. ಸೊ ಮೊನ್ನೆ ಪೌಡರ್ ಸಿಕ್ಕಿತ್ತು, ಇದು ಚಿಕನ್ಗೆಲ್ಲ ಹಾಕುದು. ರೈಯ ನೋಡಿ ಇವರದೆ ರೈ ಅವರು ಚಿಕನ್ ಮಾಡುವ. ಸೊ ಇದನ್ನು ಟ್ರೈ ಮಾಡುವ ಹೇಗೆ ಆಗ್ತದೆ ಅಂತ. ಚಿಕನ್ ಫ್ರಿಜ್ ಉಂಟ ಹೊರಗಿದೆ. ಸೊ ಇದನ್ನ ಟ್ರೈ ಮಾಡಿ ನೋಡುವ. ಟಿಕ್ಕ ಅಂತೆ, ಟಿಕ್ಕದು ಸ್ಪೆಷಲ್. ನಾವು ಟಿಕ್ಕ ಫ್ರೈ ಮಾಡುವ. ಫ್ರೈಯಾ ಹಾಗೆ ಅವರು ತುಂಬಾ ಉಂಟು ನೋಡಿ, ಚೆಕ್ ಮಾಡಿ. ಅದು ಮತ್ತೆ ಇನ್ನೊಂದು ಪೆಪ್ಪರ್ ಏನೋ ತಂದಿರ್ತೇವೆ, ಚಿಕನ್ ಪೆಪ್ಪರ್ ಇದೆ ಹೀಗಿದೆ ನೋಡಿ. ಸೊ ಟ್ರೈ ಮಾಡಿ ನೋಡುವ. ಇದಕ್ಕೆ ಎಂತ ಹಾಕಕ್ಕಿಲ್ಲ ಅಂತ ಡೈರೆಕ್ಟ್ ಮಿಕ್ಸ್ ಮಾಡಿ ಟಿಕ್ಕ ಮಾಡ್ಲಿಕ್ಕೆ ಇರುತ್ತೆ. ಟಿಕ್ಕ ಮಾಡುದು ಹೇಗೆ? ಗೆಂಡ ಬೇಡ ಟಿಕ್ಕ ಮಾಡಲಿಕ್ಕೆ. ಫ್ರೈ ಬೇಡ, ಅಲ್ಲಿ ಹೊರಗೆ ಗಂಡ ಮಾಡಿ ತಿರುಗಿಸಿದ್ರೆ ಮಾಡ್ಬೇಕು. ಅವ್ರು ನೋಡ್ತಾರಲ್ಲ. ಸೊ ಚಿಕನ್ ಇದೆ, ಚಿಕನ್ ಗಟ್ಟಿದೆ. ಸೊ ನಾವೀಗ ಚಹಾ ಎಲ್ಲ ಕುಡಿದು ಬರುವಾಗ ಸರಿ ಆಗ್ಬೋದು. ಓಕೆ, ಸೀದಾ ಈಗ ಹೊರಗೆ ಹೋಗ ಚಹಾ ಸ್ವಲ್ಪ ಕುಡಿಯ. ಓಕೆ ಆಯ್ತಾ? ಉಪ್ಪಿನ ಬಿಸ್ಕೆಟಾ? ಹೇಗೆ ಹೋಗ ಹೊರಗೆ ಮತ್ತು ಚಹಾದ ಪ್ಲೇಟು. ಸೊ ನಮ್ಮ ಮನೆ ಹತ್ರ ಊಟಕ್ಕೆ ಅಂತ ಹಾಗೆಲ್ಲ ಮಕ್ಕಳಿದ್ದಾರೆ, ಹೇಗೆಲ್ಲ ಚಿಚ್ಚ ಓಡ್ತಿದ್ದಾರೆ ಮಕ್ಕಳೆಲ್ಲ. ಒಂದು 10 ಸಲ ಬಂದ್ರ ಅಂತ ಮೀನು ನೋಡ್ಲಿಕ್ಕೆ ಅಂತ. ಮೀನು ನೋಡುದು ಹೋಗುದು, ಮೀನಿಗೆ ಕೈ ಹಾಕೋದು, ನೀರಿಗೆ ಕೈ ಹಾಕೋದು ಹೋಗುದು. ಮಾಡಿ ಕ್ಲೋಸ್ ಆಗಿದೆ, ಕ್ಲೋಸ್ ಮಾಡಿ ನೋಡಿ ನೋಡಿ ನೋಡಿ. ನೀವಾ ಇದು ತಿಂದದ್ದು? ಅದು ಮಣ್ಣದಿಂದ. ಸೊ ಅದು ಮಣ್ಣಂದು ಬೆಲ್ಲದ್ದು ಐಸ್ ಕ್ರೀಮ್ ಇತ್ತು, ಐಸ್ ಕ್ಯಾಂಡಿ ತೋರಿಸಿ ಇಲ್ಲಿ ಕೊಡು. ಇದು ತಿಂದಿದ್ದೆ ನೋಡಿ, ಎಲ್ಲರೂ ಸಿಕ್ಕಿದ್ರೆ ತಿಂದು ಒಳ್ಳೆ ಇರ್ತದೆ. ಬೆಲ್ಲದಂತೆ, ಬೆಲ್ಲ ಕ್ಯಾಂಡಿ. ಸೊ ಇದೇ ಮನೆಯಲ್ಲಿ ಊಟಕ್ಕೆ ಅಂತೆ. ಹಾಗೆ ಎಲ್ಲ ಮಕ್ಕಳಲ್ಲಿದ್ದಾರೆ, ಆ ಗಡಿ ಬರ್ತಿರ್ತದೆ ಮೀನು ನೋಡ್ಲಿಕ್ಕೆ ಅಂತ. ಸೊ ಹಾಗೆ ಮತ್ತೆ ಬೇರೆಂತ ಸಮಾಚಾರ? ಮೇಡಮ್ ಅವರಿಗೆ ಕೆಮ್ಮು, ಮೊನ್ನೆಯಿಂದ ಕೆಮ್ಮು ಕಮ್ಮಿ ಕಾಣುದಿಲ್ಲ ಮಾರೆ. ಸೊ ಓಕೆ ಸರ್, ಇದನ್ನೊಂದು ಫಿನಿಶ್ ಮಾಡಿ ಬರುವ, ಮತ್ತೆ ಚಿಕನ್ ಮಾಡಿದ್ರೆ ತೋರಿಸ್ತೇವೆ. ಓಕೆ, ಚಿಕನ್ ಮಾಡಿ ನಿಮ್ಗೆ ಗೆಂಡದಲ್ಲೆಲ್ಲ ಮಾಡಿ ತೋರಿಸ್ಬೇಕಲ್ಲ, ಗೆಂಡದಲ್ಲಿ ಮಾಡಿ. ಸರಿ ಓಕೆ, ನೋಡ ಯಾವ್ದ್ರಲ್ಲಿ ಗೆಂಡದಲ್ಲಿ ಮಾಡೋದು ಅದು ಗೊತ್ತಿಲ್ಲ. ಈಗ ಮಳೆ ಬರೋ ಲಕ್ಷಣ ಇದೆ, ಎಲ್ಲ ಕತ್ತಲಾಗಿದೆ. ಹಾಗೆ ಸರಿ, ನಮ್ಮ ಜಾತ್ರೆ ಮುಗೀತು. ನೋಡು ನೆಕ್ಸ್ಟ್ ಏನಾದ್ರು ಇದ್ರಲ್ಲಿ. ಹೌದು, ಸೂಪರ್ ಆಗಿದೆ ಅಂತ. ನೆಕ್ಸ್ಟ್ ಟೈಮ್ ತೋರಿಸ್ತೇನೆ ಹೇಗೆ ಮಾಡೋದಂತ. ಅಷ್ಟೇ, ನೀವು ಸಹ ಮಾಡ್ತಿರಲ್ಲ ಅಷ್ಟೇ. ಓಕೆ, ಇನ್ನು ಚಿಕನ್ ಏನಾದ್ರು ಮಾಡೋದಾದ್ರೆ ತೋರಿಸುವ. ಓಕೆ, ನಾವು ಇವಾಗ ಚಿಕನ್ ಪೆಪ್ಪರ್ ಮಾಡ್ತಿದ್ದೆ. ಇದಾಕಿ ಹೇಗೆ ಮಾಡ್ಬೇಕಂತ ಇಲ್ಲಿದೆ ನೋಡ. ಮೇಡಮ್ ಅವರು ಡ್ರೆಸ್ ಚೇಂಜ್ ಮಾಡಿದ್ರು. ಈಗ ಅದನ್ನೊಂದು ಮಿಕ್ಸ್ ಮಾಡಿ ಮತ್ತೆ ನೋಡು ಹೇಗೆ ಬರ್ತದಂತ. ಏನೆಲ್ಲ ಹಾಕ್ಬೇಕಂತ ಇದರಲ್ಲಿದೆ. ಪ್ಯೂರ್ ಗೀ ಹಾಕ್ಬೇಕಂತೆ, ಆಯಿಲ್ ಹಾಕ್ಬೇಕಂತೆ ಅಂತ ಐಟಮ್ ನೋಡಿ. ಮಂಗಳೂರಲ್ಲಿ ಇವತ್ತು ಇರಬೇಕು ಮೋಸ್ಟ್ಲಿ, ಎಲ್ಲ ಬೇಕಿದ್ರೆ ಹೇಳಿ. ಸೊ ನೋಡೋ ಹೇಗೆಲ್ಲ ಎಂತೆಲ್ಲ ಹಾಕ್ಬೇಕು ಅಂತ. ಓಕೆ, ಎಷ್ಟೊತ್ತು ಬೇಕಾ? ಪಟ ಆಗ್ತದ? 5 ಮಿನಿಟಲ್ಲಿ ಆಗ್ತದ? 8 to 5 ಮಿನಿಟ್. ಸರಿ ನೋಡುವ. 1 kg ಚಿಕನ್ ಆದರೆ ಒಂದು 1 kg ಇಲ್ಲ, ಸ್ವಲ್ಪ ಇರೋದು ಚಿಕನ್. ಸೊ ನೋಡುವ ಹೇಗೆ ಟೇಸ್ಟ್ ಬರ್ತದ ಅಂತ. ಓಕೆ, ರೈಸಾ? ಅದು ರೈಸ್ ಹೇಳಿಲ್ಲ, ರೈಸ್ ಅದು ರೈಸ್ ಟೈಪ್. ಇದು ರೈ ಇಲ್ಲಾಂದ್ರೆ ರೈ ಆಗ್ತಿತ್ತು, ಇದು ರೈಸ್. ನೋಡ ಟೇಸ್ಟ್ ಹೇಗೆ ಬರ್ತದ ಅಂತ. ಓಕೆ, ಚಿಕನ್ ಪೆಪ್ಪರ್ ಅಂತ. ನಾವು ಚಿಕನ್ ಟಿಕ್ಕ ಮಾಡುವಂತಿದ್ದೆ. ಟಿಕ್ಕ ಮಾಡ್ಲಿಕ್ಕೆ ಅದು ಇದೆಲ್ಲ ಆಗಲಿಲ್ಲ, ಟಿಕ್ಕ ಅದು ಬೇರೆ ಮಾಡಬೇಕು. ನೆಕ್ಸ್ಟ್ ಯಾವ್ದಾದ್ರು ಇದ್ರೆ ಮಾಡಿ ನೋಡಿ. ಗೆಂಡೆಲ್ಲ ಹಾಕಿ ಮಳೆ ಬರುವ ಲಕ್ಷಣ ಇದೆ. ಎಲ್ಲ ಗಾಡಿ ಸಹ ತೊಲಿಬೇಕು ಮಾರೆ, ಮಣ್ಣು ಆಗಿದೆ.
ಸರಿ ಒಮ್ಮೆ ಎಲ್ಲ ಮಿಕ್ಸ್ ಮಾಡಿ ಆದ ನಂತರ ನೋಡಿ. ಓಕೆ, ಸೊ ಐಟಮ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಮೇಡಮ್ ಅವರು. ಚಿಕನ್ ಮತ್ತೆ ಅದು ಪೌಡ್ರು, ಮತ್ತೆ ಲಿಂಬೆಹಣ್ಣು, ಮತ್ತೆ ಗಾರ್ಲಿಕ್, ಮತ್ತೆ ಜಿಂಜರ್, ಮತ್ತೆ ಇದು ಅಂದ್ರೆ ಬೇರ್ ಸೊಪ್ಪು, ಮತ್ತೆ ನೀರುಳ್ಳಿ, ತುಪ್ಪ, ಮತ್ತೆ ಲಿಂಬೆಹಣ್ಣು. ಸೊ ಇಷ್ಟು ಐಟಮ್ ಇದೆ, ಇಷ್ಟೇ ಐಟಮ್, ಮತ್ತೆ ಉಪ್ಪು. ಖಾಲಿ ಬಿಸಿ ಆಗ್ಲಿಕ್ಕೆ ಇಟ್ಟಿದೆ. ನೋಡುವ ಏನೆಲ್ಲ ಹಾಕಿ ಹೇಗೆ ಮಿಕ್ಸ್ ಮಾಡೋದು ಅಂತ. ಸಿಂಪಲ್, ಅದೇನಿಲ್ಲ, ಎಲ್ಲ ಮಿಕ್ಸ್ ಮಾಡಿದ್ರೆ ಆಯ್ತು. ನೋಡಿ ಮೇಡಮ್ ಅವ್ರು ಎಂತೆಲ್ಲ ಮಿಕ್ಸ್ ಮಾಡಿ ಹೇಗೆ ಹಾಕ್ತಾರಂತ. ಖಾಲಿ ಬಿಸಿ ಆಗ್ತಿದೆ. ಐಟಮ್ ಎಲ್ಲ ರೆಡಿ ಇದೆ. ಚಿಕನ್ ರೆಡಿ ಇದೆ, ಇದೊಂದು ಪೌಡ್ರ್ ರೆಡಿ ಇದೆ. ಅದೆಲ್ಲಿಂತ ಗೊತ್ತಿಲ್ಲ. ಮಳೆ ಕತ್ಲಾಯ್ತು ಮಾರ, ಮಳೆ ಬರೋದು ಕಾಣುತ್ತೆ. ಸರಿ ನೋಡು ಹೇಗೆ ಚಿಕನ್ ರೆಡಿ ಆಗ್ತದೆ ಅಂತ. ಅದು ಪ್ಯಾನ್ ಸ್ವಲ್ಪ ಮೇಲೆ ಇಡೋಣ, ಸೌಂಡ್ ಕೇಳಿದ ಅದು ಹೇಗೆ ಪ್ಯಾನ್ದು ಸೌಂಡ್ ಕೇಳಿ. ಪ್ಯಾನ್ ಬೇಕಾ? ಸರಿ ನೋಡ, ಐಟಮ್ ಎಲ್ಲ ರೆಡಿ ಉಂಟು. ಫಸ್ಟ್ಗೆ ತುಪ್ಪ ಅಲ್ಲ ಹಾಕ್ಲಿಕ್ಕೆ. ಫಸ್ಟ್ಗೆ ತುಪ್ಪ ಹಾಕಿ ಬಿಸಿ ಮಾಡುವ. ನಮ್ಮವರು ತುಪ್ಪ ಹಾಕ್ತಿದ್ದಾರೆ. 2 ಸ್ಪೂನ್ ತುಪ್ಪ ಅಂತೆ. 2 ಸ್ಪೂನ್ ತುಪ್ಪ ಎಷ್ಟಕ್ಕೆ? ಅದು 1 kg ಇದಕ್ಕೆ, 1/2 kg ಅದಲ್ಲ. ತುಪ್ಪ ಮಾಯ ಆಗ್ತದ? ಇಲ್ಲ, ಅದು ಪೌಡರ್ ಮಾತ್ರ ಕಮ್ಮಿ ಹಾಕು. ತುಪ್ಪ ಬೇಯ್ತದೆ. ತುಪ್ಪಕ್ಕೆ ಎಂತ ಹಾಕ್ಲಿಕ್ಕೆ? ತುಪ್ಪಕ್ಕೆ ಎಂತ ಹಾಕಿದೆ? ಆನಿಯನ್, ಗಾರ್ಲಿಕ್, ಪೋರ್ ಗೀ ಮತ್ತೆ ಆನಿಯನ್ ಹಾಕ್ಲಿಕ್ಕೆ. ಈಗ ಆನಿಯನ್ ಹಾಕುವ. ಬಿಸಿ ಆಯ್ತಲ್ಲ. ಆನಿಯನ್ ಹಾಕ್ತಾರೆ ಮೇಡಮ್ ಅವರು. ಇದೆಲ್ಲ ಗಾರ್ಲಿಕ್, ಜಿಂಜರ್ ಸ್ವಲ್ಪ ಇದನ್ನು ಫ್ರೈ ಮಾಡುವ. ಫ್ರೈ ಆದ ನಂತರ ನೋಡುವ. ಆಗಲಿಲ್ಲ, ಎಷ್ಟೊತ್ತು ಮಾರ. ಅದು ಲೋ ಫ್ಲೇಮ್. ನೆಕ್ಸ್ಟ್ ಇದು ಎಂಥದ್ದು? ಕರಿ ಲೀವ್ಸ್ ಅಂತ ಫ್ರೈ ಮಾಡ್ತಾರೆ. ಅದು ಲಾಸ್ಟ್ ಹಾಕ್ಬೇಕಲ್ಲ. ಅದು ಕೊತ್ತಂಬರಿ ಸೊಪ್ಪ, ಮತ್ತೆ ಕ್ರಸ್ಟ್ ಜಿಂಜರ್ ಮತ್ತೆ ಕ್ರಸ್ಟ್ ಗಾರ್ಲಿಕ್. ಒಳ್ಳೆ ಸ್ಮೆಲ್ ಬರ್ತದಲ್ಲ. ಈಗಲ್ಲ ಪೆಪ್ಪರ್ ಅದು ತಿನ್ನುವಾಗ ಸ್ಮೆಲ್ ಬರ್ತದೆ. 3 ಟೇಬಲ್ ಸ್ಪೂನ್ ಇದಂತೆ ಪೌಡರ್. 3 ಅಂದ್ರೆ 1.5 ಹಾಕೋಣ. 3 ಸ್ಪೂನು ಇದು ಹಾಕ್ಬೇಕಂತೆ. 3 ಅಂದ್ರೆ ನಮ್ದು ಅದು 1 kg ಇದೆ. ನಾವು ಅದು ಮೇಲೆ ಇದು ಮಾಡಿ, ಇಲ್ಲಿ ಕಟ್ ಮಾಡಿ. ನನಗೆ ಕಟ್ ಮಾಡಲಿಕ್ಕೆ ಇಷ್ಟ. ಸರಿ ಕಟ್ ಮಾಡಿ. ಪೆಪ್ಪರ್ ಹೇಗಿದೆ ಕಾಣೋದಿಲ್ಲ, ಸ್ಪೂನಲ್ಲಿ ಹಾಕ. ಆಗ್ತಿದೆ. 3 ಸ್ಪೂನ್, 3 ಅಲ್ಲ 2 ಸ್ಪೂನ್, 1.5 ಸ್ಪೂನ್. ಎಷ್ಟಾ? 1. ಸಾಕು. ಕಪ್ ಆಯಿತು.
ಲಿಂಬೆಹಣ್ಣು ಹಾಕಿ ಮತ್ತೆ ಚಿಕನ್ ಹಾಕಿದ ಮೇಲೆ 2 to 3 minutes ಹೀಗೆ ಮಾಡ್ಬೇಕಂತೆ. ಮತ್ತೆ ಚಿಕನ್ ಹಾಕಿ ಸಾಲ್ಟ್ ಹಾಕಿ ಲೆಮನ್ ಜ್ಯೂಸ್. ಇದು ಕಮ್ಮಿ ಆಗಲಿಲ್ಲ ಎಂತ ಪೆಪ್ಪರ್ ಇದಕ್ಕೆ 2 ಸ್ಪೂನ್ ಹಾಕ್ಬೇಕಂತ ಅಂತಲ್ಲ. ಆನಿಯನ್ ಕಮ್ಮಿ ಆಯ್ತು. ಇಲ್ಲ ಆನಿಯನ್ 2 ಹಾಕಿದ್ದಾನೆ. ಅದು ಈಗ ನೀರು ಹಾಕುವ ಸರಿ ಸಾಕು ಇಲ್ವಾ? ಕಮ್ಮಿ ಆಗಿ ಮತ್ತೆ ಸೊ ಮಿಕ್ಸ್ ಮಾಡಿ ಇನ್ನು ಚಿಕನ್ ಒಂದು ಮಿಕ್ಸ್ ಮಾಡಿದರೆ ಆಯಿತು. ಇಲ್ಲಿಗೆ ಮತ್ತೆ ಸಾಲ್ಟ್ ಹಾಕಿದರೆ ಫಿನಿಶ್ ಆಗ್ತದೆ. ಮತ್ತೆ ಲೆಮನ್ ಹಾಕಲಿಕ್ಕೆ ಅಷ್ಟು ಹಾಕಿ ಮತ್ತೆ ತಿಂದು ನೋಡುವ ಹೇಗೆ ಬರ್ತದೆ ಅಂತ ಟೇಸ್ಟ್. ಓಕೆ ರೈಸ್ ಅವ್ರದ್ದು ಪೌಡರ್ ಸೊ ಚಿಕನ್ ಆ್ಯಡ್ ಮಾಡ್ತಿದ್ದಾರೆ. ಎಷ್ಟಿದೆ ಚಿಕನ್? 1 kg ಅಂತ 4 kg ಕಮ್ಮಿ ಆದರೆ ಮತ್ತೆ ಪೌಡರ್ ಹಾಕ. ಸ್ವಲ್ಪ ಕಮ್ಮಿ ಆದರೆ ಸಾಲ್ಟ್ ಮತ್ತೆ ಹಾಕಲಿಕ್ಕೆ ನೀರು ಬಿಡ್ತದಲ್ಲ ಇದನ್ನು ಬಂದ್ ಮಾಡಿತ್ತು. ಇದಾದ ನಂತರ ಸಾಲ್ಟ್ ಮತ್ತು ಲೆಮನ್ ಹಾಕಿದರೆ ರೆಡಿ. ಸಾಲ್ಟ್ ಹಾಕಿದ್ರೆ ಸರಿ ಆಯ್ತಾ ಅಂತ ಸಾಲ್ಟ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ. ಸಾಲ್ಟ್ ನಿಮಗೆ ಅಂದಾಜಲ್ಲಿ ಹಾಕ. ನಿನ್ನ ಅಂದಾಜಲ್ಲಿ ಉಪ್ಪಾಗದಿದ್ರೆ ಆಯ್ತು ಅಷ್ಟೇ. ಫುಲ್ ಹಾಕೋದು. ಸ್ವಲ್ಪ ಸಾಕು ಸಾಕು. ಲೆಮನ್ ಹಾಕಿ ಮತ್ತು ಮಿಕ್ಸ್ ಮಾಡಿಟ್ಟು ನೆಕ್ಸ್ಟ್ ಲೆಮನ್ ಸೊ ಇದನ್ನು ಮಿಕ್ಸ್ ಮಾಡಿ ಮತ್ತೆ ಎಷ್ಟೊತ್ತು ಬೇಯಿಸ್ಬೇಕಾ? ಅರ್ಧ ಗಂಟೆ. ಅರ್ಧ ಗಂಟೆ ಪಾಯಸ ಎಷ್ಟು ಸಾಕು, ಸ್ವಲ್ಪ ಗೊತ್ತಾಗ್ತದಲ್ಲ ಬೇಗ. ಈಗ ಮಿಕ್ಸ್ ಮಾಡಿ ಇನ್ನು ಮತ್ತೆ ಬೇಯಲಿಕ್ಕೆ ಟ್ರೈ. ಅಲ್ಲಿಗೆ ಚಿಕನ್ ಪೆಪ್ಪರ್ ರೆಡಿ ಆಗ್ತದೆ. ಮತ್ತೆ ಕುತ್ಕೊಂಡು ತಿನ್ನೋದು ಅಷ್ಟೇ. ಮುಚ್ಚಿದ. ಸೊ ಇವಾಗ ಮುಚ್ಚಿ ನೋಡ ಒಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಬಿಟ್ಟು ನೋಡುವ ಹೇಗಿರ್ತದಂತ. ಮತ್ತೆ ರೆಡಿ ರೈಸ್ ಅವ್ರದ್ದು ಪೆಪ್ಪರ್ ಚಿಕನ್. ಓಕೆ ಸರಿ, ನಮ್ಮದು ಪೆಪ್ಪರ್ ಚಿಕನ್ ಆಯಿತು. ಫೈನಲ್ ಕೊತ್ತಂಬರಿಯಿಂದ ಹಾಕಲಿಕ್ಕೆ ಟೀಯ. ಹಾಂ ಮತ್ತೆಂತ ಉರಿತಂತು ಆಯಿತು. ಪೆಪ್ಪರ್ ಚಿಕನ್ ಆಲ್ಮೋಸ್ಟ್ ಆಯಿತು. ಸ್ವಲ್ಪ ನೀರು ಹಾಕಿದ್ದೇವೆ. ಈಗ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮತ್ತೆ ಫಿನಿಶ್. ನಮ್ಮ ಪೆಪ್ಪರ್ ಚಿಕನ್ ಆಲ್ಮೋಸ್ಟ್ ರೆಡಿ ಆಗಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಸೂಪರ್ ಆಗಿದೆ. ಸೂರ್ಯ ಮಾತ್ರ ಸೂಪ್ ಆಗಿ ಸ್ಮೆಲ್ ಬರ್ತುಂಟು. ಹೇಗುಂಟಂತ ಹೇಳುವ ಆನೆಸ್ಟ್ ಒಪಿನಿಯನ್. ದಿಸ್ ಇಸ್ ನಾಟ್ ಪೇಡ್ ರೈಸ್. ಫೈನಲಿ ರೆಡಿ ಆಯಿತು. ನೋಡಿ ಓಪನ್ ಮಾಡು. ಹೇಗಿದೆ ಹೇಗಿದೆ ಟೇಸ್ಟ್ ನೋಡು. ನೋಡಿ ತಿಂದ್ಯಾ? ಹಾಂ ತಿಂದಾಯ್ತಾ? ಸೊ ನೋಡುವ ಟೇಸ್ಟ್ ಹೇಗೆ ಉಂಟಂತ. ಸ್ವಲ್ಪ ಗ್ರೇವಿ ಆಗಿ ಆಕ್ಚುಲಿ ಡ್ರೈ ಆಗ್ತದೆ. ನಾವು ಚೂರು ನೀರು ಹಾಕಿದ್ದೇವೆ. ಅದು ಊಟ ಕೊಳ್ಳಾಗ್ತದೆ ಸ್ವಲ್ಪ ಗ್ರೇವಿ. ಎಂತ ಬಿಸಿ ಬಿಸಿ ಬಾಯಿಗೆ ಹಾಕಿದಲ್ಲಿ ಊದದ ಸ್ವಲ್ಪ. ಎಂತದು ಹೇಳು, ನಾನು ನೋಡ್ತೇನೆ. ಆಗಿದೆ ಉಪ್ಪೆಲ್ಲ ಸರಿ ಉಂಟು? ಖಾರ ಕಮ್ಮಿ ಉಂಟು ಮಾತ್ರ. ನನ್ನ ಹೊಸ ಇದು ಹಾಕಿದಲ್ಲ ನೋಡುವ. ನಾವು ಒಂದು ತಿಂದು ಮತ್ತೆ ಹೇಗೆ
ಓಕೆ ಸಾಕು ಸಾಕು ಇನ್ನು ಉಪ್ಪು ಬೇಡ. ಉಪ್ಪಲ್ಲ ಪೆಪ್ಪರ್ ಹಾಕಿದ್ದು ಚೂರು. ಒಳ್ಳೆ ಆಗಿದೆ ಟೇಸ್ಟ್. ಓಕೆ, ತೊಂದರೆ ಇಲ್ಲ. ಜಾಸ್ತಿ ಪೆಪ್ಪರ್ ಹಾಕ್ಬೇಡ, ಮತ್ತೆ ಖಾರ ಆಗ್ಬೋದು. ಏನದು ಕರೆಕ್ಟ್ ಇದೆ ಪೆಪ್ಪರ್. ಸೊ ರೈ ಅಲ್ಲ ಮಾರೆ, ರೈಸ್ ಅವರದ್ದು ಪೆಪ್ಪರ್ ಚಿಕನ್ ರೆಡಿ ಆಗಿದೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಓಕೆ, ನೆಕ್ಸ್ಟ್ ಏನಾದರೂ ನನ್ನ ಟಿಕ್ಕ ಇದೆ, ಅದು ಮಾಡಿದರೆ ತೋರಿಸ್ತೇನೆ. ಓಕೆ, ಬಾಯ್. ಹಾಗಾದರೆ ಬಾಯ್ ಬಾಯ್ ಬಾಯ್.